15 ದಿನಕ್ಕೊಂದ್ಸರಿ ನೆಗಡಿ ಬರ್ತಾ ಇತ್ತು ಅಂದರೆ ನೀವು ಈ ಒಂದು ಮುದ್ರೆಯನ್ನು ಮಾಡಿ. ಫಸ್ಟು ಮನೆಯವ್ರು ಬೇಡ ಅಂತಾರೆ, ಸಾಲ ಆಗಿಬಿಡುತ್ತೆ, ದುಡ್ಡಿದ್ದು ಕೂಡ ಮನೆ ಕಟ್ಟೋಕ್ಕಾಗಿಲ್ಲ. ಫಸ್ಟು ನಮ್ಮ ಮನೆಯವರು ಅಡೆತಡೆಗಳು ಮಾಡ್ತಾರೆ. ಆ ಒಂದು ವಸ್ತುವಿನಲ್ಲಿರೋಂಥ ಪವರು, ಅದು ಎನರ್ಜಿ ಬಂದ ಮೇಲೆ ಗೊತ್ತಾಗುತ್ತೆ. ಹುಡುಗಿ ಒಪ್ಪಿಕತ್ತು ಅಂತಂದರೆ ಮದುವೆ ಮಾಡ್ತೀನಿ ಅಂತ ಹೇಳಿದರೆ ಏನು ಮಾಡಲಿ ಅಂತ ಕೇಳಿದ್ರು, ಅವಾಗ ಈ ಒಂದು ತಂತ್ರವನ್ನು ಹೇಳಿದ್ದೆ. ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ. ಮತ್ತು ವಿನಯ್ ಯೋಗಿ ಗುರೂಜಿ ಅಂತ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ರೀಲ್ಸ್ ಬರುತ್ತೆ, ಅದರಲ್ಲೂ ಕೂಡ ನೀವು ಜಾಯ್ನ್ ಆಗಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓ ಮಹಾದೇವಿ ಚದ್ಮಿಷ್ಟಪತ್ನಿ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆ. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂದರೆ, ನೆಗಡಿ ನೋಡಿ. ಈಗ ತಾನೇ ಮಳೆ ಬೀಳ್ತು. ಮಳೆ ಬಿದ್ದು ಅಂತ ಅಂದ ತಕ್ಷಣ, ಬೇಸಿಗೆಯಲ್ಲಿ ಮಳೆ ಬಿದ್ದಾಗ ವೈರಸ್ಗಳೆಲ್ಲ ಕೆಳಗಡೆ ಬಂದು ಈ ಥರ ಜ್ವರ, ಕೆಮ್ಮು, ನೆಗಡಿ ಬರುವಂಥದ್ದು ಸರ್ವೇ ಸಾಮಾನ್ಯ. ಅದು ಬರಬಾರ್ದು. ಅಥವಾ ಆಲ್ರೆಡಿ ಬಂದ್ಬಿಟ್ಟಿದೆ ಅಂತಂದರೆ, ನೀರು ಸೋರ್ತಾ ಇತ್ತು ಅಂತಂದರೆ, ಪದೇ ಪದೇ 15 ದಿನಕ್ಕೊಂದ್ಸರಿ ನೆಗಡಿ ಬರ್ತಾಯಿತ್ತು ಅಂದರೆ ನೀವು ಈ ಒಂದು ಮುದ್ರೆಯನ್ನು ಮಾಡಿ. ಗೊತ್ತಾಯ್ತಲ್ಲ. ಹುರುಗಡ್ಲೆನ ಜಾಸ್ತಿ, ಒಂದು ಎಡಿ ಹುರುಗಡ್ಲೆನ ಚೆನ್ನಾಗಿ ಒಂದ್ಸರಿ ತಿನ್ನಿ, ಇಮಿಡಿಯೇಟಾಗಿ ನೆಗಡಿ ಕಡಿಮೆ ಆಗುತ್ತೆ. ಗೊತ್ತಲ್ಲ. ಅದ್ರ ಜೊತೆಗೆ ನೀವು ಅದಿತಿ ಮುದ್ರೆಯನ್ನು ಮಾಡಿ. ನೋಡಿ ಯಾವುದು ಅಂತ ನೋಡಿದ್ರೆ, ಬೆರಳು ಪ್ಲಸ್ ಕಿರುಬೆರಳು. ಕಿರುಬೆರಳನ್ನು ಉಂಗುರದ ಬೆರಳಿನ ಕೆಳಗಡೆ ಇಡಿ. ಗೊತ್ತಲ್ಲ. ಮಿತ್ ತೋರ್ಬೆರಳು, ಉಂಗುರದ ಬೆರಳು, ಮಧ್ಯದ ಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದನ್ನು ಮಾಡ್ತಂತಂದರೆ ಸಾಕು, ನಿಮಗೆ ನೆಗಡಿ ಅನ್ನುವಂಥದ್ದು ಹೊರಟು ಹೋಗುತ್ತದೆ. ಎಷ್ಟು ನಿಮಿಷ ಮಾಡಬೇಕು? ಕೇವಲ 1/4 ಗಂಟೆ ಮಾಡಿ. ಬೆಳಗ್ಗೆ 1/4 ಗಂಟೆ, ಸಾಯಂಕಾಲ 30 ದಿನದಲ್ಲಿ ಇಂಥ ನೆಗಡಿ ಇದ್ದರೂ ಕೂಡ ಕಂಟ್ರೋಲಿಗೆ ಬಂದುಬಿಡುತ್ತೆ. ಗೊತ್ತಲ್ಲ. ಇದು ವಿಶೇಷವಾದೊಂದು ಮುದ್ರೆಯ ವಿಚಾರ. ಇವತ್ತಿನ ಒಂದು ಮನೆಯ ಸೂತ್ರದಲ್ಲಿ ನಾವು ತಿಳ್ಕೊಳ್ಳೋಂಥದ್ದು ಏನು ಅಂತಂದರೆ, ನೋಡಿ, ನಾವು ಏನು ಮಾಡಬೇಕು? ನಾವು ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡೋಕ್ಕೆ ಹೋಗಿರ್ತೀವಿ. ಫಸ್ಟು ನಾವು ಬಿಸ್ನೆಸ್ ದುಡ್ಡು ಮಾಡಬೇಕು ಅಂತ ಹೋಗಕ್ಕೆ ಬಂದಾಗ, ಯಾವುದೊಂದು ಬಿಸ್ನೆಸ್ ಮಾಡ್ತೀನಿ ಅಂತಂದರೆ, ನೀವು ಹೊಸಬ್ರಾಗಿತ್ತು ಅಂತಂದರೆ, ಹೊಸ್ದಾಗಿ ಸ್ಟಾರ್ಟ್ ಮಾಡುತ್ತೆ ಅಂತಂದರೆ, ಫಸ್ಟು ಮನೆಯವ್ರು ಬೇಡ ಅಂತಾರೆ, ಸಾಲ ಆಗಿಬಿಡುತ್ತೆ, ದುಡ್ಡು ಎಲ್ಲಿಂದ ತರ್ತೀಯ? ಒಂದು ತಿಳ್ಕೊಳ್ಳಿ, ಬಿಸ್ನೆಸ್ಸಲ್ಲಿ ನಿಮ್ಮ ಬಿಸ್ನೆಸ್ಗೆ ಬೇಕಾಗಿರುವಂಥದ್ದು ಬಂಡವಾಳ ಅಲ್ಲವೇ ಅಲ್ಲ. ತಿಳ್ಕೊಳ್ಳಿ, ಬಂಡವಾಳ ಅಲ್ಲ. ಆಯ್ತಪ್ಪ, ಬಂಡವಾಳ ಅಂತ ಅಂತಾರಲ್ಲ, ಬಂಡವಾಳ ಇಲ್ಲದೆ ಮಾಡೋಕ್ಕಾಗಲ್ಲ. ಆದರೆ ಮೊದಲು ಬೇಕಾಗಿರೋದು ನಿಮಗೆ ಅಲ್ಲಿ ಬೇರೆ ಏನೋ. ನೀವು ಬಂಡವಾಳ ಇಲ್ಲದೇ ಕೋಟಿ ಸಂಪಾದನೆ ಮಾಡ್ಬೋದು. ನೀವು, ನಾನು ಹೇಳ್ಕೊಡ್ತೀನಿ ಬನ್ನಿ. ನಾವು ಆನ್ಲೈನ್ ಕ್ಲಾಸ್ ಮನಿ, ದಟ್ ಇಸ್ ಎ ಮನಿ ಅಟ್ರಾಕ್ಷನ್. ಗೊತ್ತಲ್ಲ. ಧನ ವಶೀಕರಣ ಇದನ್ನು ನಾನು ಹೇಳ್ಕೊಡ್ತೀನಿ. ಗೊತ್ತಾಯ್ತಲ್ಲ. ಇಲ್ಲದೇ ಮಾಡ್ಬೋದು. ಫಸ್ಟು ಬೇಕಾಗಿರೋದು ಬಿಸ್ನೆಸ್ ಮಾಡೋಕ್ಕೆ ದುಡ್ಡು ಅಲ್ಲವೇ ಅಲ್ಲ, ಬಂಡವಾಳ ಅಲ್ಲವೇ ಅಲ್ಲ. ದುಡ್ಡು ಬೇಕು, ಅದು ಒಂದು ಪಾರ್ಟು. ಈ ಮನೆ ಕಟ್ಟೋಕ್ಕೆ ದುಡ್ಡು ಬೇಕಾ? ಬೇಕು, ಹೌದು. ಆಯಿತು, ದುಡ್ಡು ಬಿಡೋ ಕೆಲಸ ಬಿಡ್ತಾ. ಒಳ್ಳೆ ಇಂಜಿನಿಯರ್ ಬೇಕು, ಪ್ಲ್ಯಾನ ಕೊಡಬೇಕು. ಪ್ಲ್ಯಾನ್ ಇಲ್ಲದೆ ದುಡ್ಡು ಇಟ್ಕೊಂಡು ಮನೆ ಕಟ್ಟೋಕೆ ಹೋದ್ರೆ ಮನೆ ಬಿದ್ದೋಗ್ಬಿಡುತ್ತೆ. ನೆಕ್ಸ್ಟ್ ಏನು ಬೇಕು? ಒಳ್ಳೆ ಮೇಸ್ತ್ರಿ ಬೇಕು, ಒಳ್ಳೆ ಕೆಲಸಗಾರರು ಬೇಕು, ಪ್ರತಿಯೊಂದೊಂದೊಂದೊಂದು ಬೇಕು. ಗೊತ್ತಲ್ಲ. ಭಾಳಷ್ಟು ಜನ ಏನು ಮಾಡಿದ್ರೆ, ದುಡ್ಡಿಗೆ ಕಾನ್ಸಂಟ್ರೇಷನ್ ಮಾಡಿ, ದುಡ್ಡಿದ್ರೆ ಎಲ್ಲ ಆಗ್ಬಿಡುತ್ತೆ. ಎಷ್ಟೊಂದು ದುಡ್ಡು ಮಾಡಿಕೊಂಡು ಮನೆಯೇ ಕಟ್ಟೋಕ್ಕಾಗಿಲ್ಲ. ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ. ಆಗಿಲ್ಲ. ದುಡ್ಡಿದ್ದು ಕೂಡ ಮನೆ ಕಟ್ಟೋಕ್ಕಾಗಿಲ್ಲ. ಗೊತ್ತಲ್ಲ. ದುಡ್ಡಿದೆ ಸ್ವಾಮಿ, 1 ಕೋಟಿ ಕೊಡ್ತೀನಿ, ನಾನು ಪ್ರಾಣ ಉಳಿಸ್ಬಿಡಿ, ಉಳ್ಸೋಕ್ಕಾಗುತ್ತಾ? ನನ್ನ ಕೈಲಾಗಿದ್ದು ನಾನು ಪ್ರಯತ್ನ ಪಡ್ತೀವಿ ಅಂತಾರೆ. ಇದೇ 12ನೇ ತಾರೀಕು ನಾನು ಧನಾಕರ್ಷಣ ಶಿಬಿರವನ್ನು, ಅಂದರೆ ಧನಾಕರ್ಷಣ ವರ್ಕ್ಶಾಪ್ ಆನ್ಲೈನ್ ಕ್ಲಾಸಸನ್ನು ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಕೂಡ ನೀವೆಲ್ಲರೂ ಕೂಡ ಚೆನ್ನಾಗಿ, ಇದು ಪ್ರಥಮವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾ ಇರೋದ್ರಿಂದ ಈ ಒಂದು ಕ್ಲಾಸನ್ನು ಮಾಡಿದ್ರೆ ನೆಕ್ಸ್ಟು ಈ ಕ್ಲಾಸಸ್ಗಳು ಇರೋದಿಲ್ಲ, ಬೇರೆ ಬೇರೆ ಕ್ಲಾಸಸ್ಗಳಿರುತ್ತೆ. ಅದಕ್ಕೋಸ್ಕರ ಯಾರು ಈ ಒಂದು ಕ್ಲಾಸನ್ನು ನೀವು ಜಾಯ್ನ್ ಆಗ್ತಿರೋ ಅವರೆಲ್ಲ ಅದೃಷ್ಟಶಾಲಿಗಳು. ಮಿಸ್ ಮಾಡ್ತೀನಿ, ಕೆಲವೇ ದಿನಗಳಿದ್ದಾವೆ. ಗೊತ್ತಾಯ್ತಲ್ಲ. ಹಾಗಾಗಿ ನೀವು ಮಿಸ್ ಮಾಡಿದೆ ಈ ಒಂದು ಕ್ಲಾಸ್ ನೀವು ಅಟೆಂಡ್ ಮಾಡ್ತು ಅಂತಂದರೆ ದುಡ್ಡು ಬಂದೇ ಬರುತ್ತೆ. ಗೊತ್ತಲ್ಲ. ಯಾರೋ ಕೊಡಬೇಕಾಗಿರುತ್ತೆ ಅಥವಾ ಬರಬೇಕಾಗಿರುತ್ತೆ, ಯಾವುದೋ ಒಂದು ಮೂಲ ಗುಪ್ತಧನವಾದರೂ ಕೂಡ ನಿಮಗೆ ಬಂದೇ ಬರುತ್ತೆ.
ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಹಾಗಾಗಿ ಮಿಸ್ ಮಾಡದೆ ಈ ಒಂದು ಕ್ಲಾಸನ್ನು ನೀವು ಅಟೆಂಡ್ ಮಾಡಿ ಈ ಒಂದು ವಿಚಾರವನ್ನು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಮ್ಮ ಆಫೀಸಿಗೆ ನೀವು ಕರೆ ಮಾಡಿ ನೀವು ತಿಳ್ಕೊಬೋದು. ಸಾಕಷ್ಟು ಜನ ಈಗಾಗಲೇ ಜಾಯ್ನ್ ಆಗಿದ್ದಾರೆ, ಮಿಸ್ ಮಾಡ್ಕೋಬೇಡಿ. ಈ ಸರಿ ಜಾಯಿನ್ ಆಗಿರುವಂತಹ ಎಲ್ಲ ಅದೃಷ್ಟಶಾಲಿಗಳಿಗೂ ಕೂಡ ಧನ್ಯವಾದನ ತಿಳಿಸ್ತೀನಿ. ಆಲ್ರೆಡಿ ಸಾಕಷ್ಟು ಜನ ರಿಜಿಸ್ಟರ್ ಆಗಿಬಿಟ್ಟಿದ್ದಾರೆ. ಮುಂದೆ ಈ ಒಂದು ಕ್ಲಾಸಸ್ಸನ್ನು ಮಾಡೋದು ತಡ ಆಗುತ್ತೆ ತುಂಬ ಒತ್ತಾಯದ ಮೇರೆಗೆ, ಯಾಕಂದರೆ ಎಲ್ರಿಗೂ ಸುಲಭವಾಗಿ ಸಿಗಬಾರ್ದು, ಗೊತ್ತಲ್ಲ. ಯಾಕಂದರೆ ನಮ್ಮ ವೀಡಿಯೋಸಲ್ಲೇ ನಾನು ಸಾಕಷ್ಟು ಧನ ವಶೀಕರಣದ ಬಗ್ಗೆ ಹೇಳ್ತಾನೆ ಇರ್ತೀನಿ. ಆದರೆ ಇದು ವಿಶೇಷವಾಗಿ ಕೆಲವೊಂದರ ವಿಚಾರ, ಮಂತ್ರ, ಕೆಲವೊಂದರ ಮುದ್ರೆ, ಆ ಮುದ್ರೆ ಮಾಡಿದ್ರೆ ಸಾಕು ದುಡ್ಡು ಬಂದೇ ಬರುತ್ತೆ. ಆ ಒಂದು ತಂತ್ರವನ್ನು ಮಾಡಿದ್ರೆ ಸಾಕು, ಆ ಒಂದು ಮಂತ್ರವನ್ನು ಹೇಳಿದ್ರೆ, ಸೀಕ್ರೆಟ್ ಮಂತ್ರ, ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರುವಂಥ ಒಂದು ಮಂತ್ರವನ್ನು ಕೆಲವೊಂದಾರು ವ್ಯಕ್ತಿಗಳಿಗೆ ಮಾತ್ರ ಹೇಳ್ಕೊಟ್ಟಿರುವಂಥದ್ದು ಮಾತ್ರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅದೃಷ್ಟಶಾಲಿಗಳು ನೀವು ಆಗಬೇಕು ಅಂದರೆ ಈ ಒಂದು ಆನ್ಲೈನ್ ಕ್ಲಾಸನ್ನು ಮಿಸ್ ಮಾಡದೆ ನೀವು ಜಾಯ್ನ್ ಆಗಿ, ಗೊತ್ತಲ್ಲ. ಇದು ಇವತ್ತಿನ ಒಂದು ಅದ್ಭುತವಾದಂಥ ಆನ್ಲೈನ್ ಕ್ಲಾಸ್ನ ವಿಚಾರ. ದುಡ್ಡಿದೆ ಸ್ವಾಮಿ, ಕೇಸ್ ಗೆಲ್ಲಬಿಡೋಕ್ಕಾಗತ್ತಾ? ಹೌದು, ದುಡ್ಡಿಂದ ಆಗುತ್ತೆ, ಅಡ್ಜಸ್ಟ್ಮೆಂಟ್ ಆಗುತ್ತೆ, ಪ್ರತಿಯೊಂದು ಎಲ್ಲ ಸೆಕೆಂಡ್ರಿ, ಅದು ಗೊತ್ತಲ್ಲ. ನಮ್ಮಲ್ಲಿ ಸತ್ವ ಅನ್ನೋದಿರಬೇಕು, ಆವಾಗ ಇದೊಂದು ಮೇನ್ ಇಂಗ್ರೀಡಿಯೆಂಟಾಗಿ ವರ್ಕ್ ಆಗುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು ಅಂತಂದರೆ, ಮೇಯ್ನಾಗಿ ನಾವು ಒಳ್ಳೆ ದುಡ್ಡನ್ನ ಸಂಪಾದನೆ ಮಾಡೋಕ್ಕೆ ಹೊರಟಾಗ ಫಸ್ಟು ನಮ್ಮ ಮನೆಯವರು ಅಡೆತಡೆಗಳು ಮಾಡ್ತಾರೆ. ಆ ಮನೆಯವರು ಅಡೆತಡೆಗಳು ಮಾಡಬೇಕು ಅಂದರೆ ಜವಾಬ್ದಾರಿಯಿಂದನೇ ತಪ್ಪಿಸ್ಕೋಬೇಕು. ಆ ಜವಾಬ್ದಾರಿನ ತಪ್ಪಿಸ್ಕೋಬೇಕು ಅಂತಂದರೆ ಏನು? ಎಕ್ಸಾಂಪಲ್ಲು, ಆ ಕೆಲಸವನ್ನು ತಪ್ಪಾಗಿ ಮಾಡಬೇಕು, ನಿಧಾನವಾಗಿ ಮಾಡಬೇಕು, ಬೇರೆಯವ್ರಿಗೆ ಇರಿಟೇಷನ್ ಆಗೋಕ್ಕೆ ಮಾಡಬೇಕು. ಏನು ಅಂತ ಅಂದರೆ, ನೀವು ಯಾವುದೇ ಒಂದು ಕೆಲಸವನ್ನು ಇಷ್ಟಪಟ್ಟು ಮಾಡಬೇಕು. ದುಡ್ಡು ಕೊಡ್ತೀನಿ ಅಂದ್ಬಿಟ್ಟು ಬಲವಂತವಾಗಿ ಮಾಡಿಸಿದಾಗ ನಿಮ್ಗೆ ಇಷ್ಟ ಇಲ್ಲ, ಆವಾಗ ನೀವೇನು ಮಾಡಬೇಕು, ಈ ರೀತಿ ಮಾಡಬೇಕು, ಗೊತ್ತಾಯ್ತಲ್ಲ. ತಪ್ಪನ್ನು ಮಾಡಿದಾಗ ಎಕ್ಸಾಂಪಲ್ಲು, ನಮ್ಮ ಒಬ್ಬರು ಟೀಚರ್ ಇದ್ದರು. ಅವರು ಏನು ಮಾಡ್ತಾಯಿದ್ರು ಅಂತಂದರೆ, ಅವ್ರೇನು ಪಾಠ ಮಾಡೋದು ಅಷ್ಟೇ ಕೆಲಸ, ಗೊತ್ತಾಯ್ತಲ್ಲ. ಈಗ ಇನ್ನೂ ಒಂದು ಉದಾಹರಣೆ, ನಾನು ಯೋಗ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದಾಗ ನನ್ನ ಕೆಲಸ ಏನು ಮೈನಾಗಿ ಯೋಗ ಹೇಳ್ಕೊಡೋಂಥದ್ದು. ನಾನು ಯೋಗ ಪರ್ಫೆಕ್ಟಾಗಿ ಹೇಳ್ಕೊಡ್ತೀನಿ. ನಮ್ಮ ಒಂದು ಮ್ಯಾನೇಜ್ಮೆಂಟ್ ಇತ್ತು ಅವಾಗ 15 ವರ್ಷದಿಂದ. ಅವಾಗ ಏನೋದು, ನೀವು PT ಮಾಸ್ಟರ್ ಡ್ಯೂಟಿ ಮಾಡಿ ಖೋ ಆಡಿಸಿ, ಕಬಡ್ಡಿ ಆಡಿ, ನನಗೆ ಗೊತ್ತಿಲ್ಲ, ಅವರು CP ಹೆಡ್ ಮಾಡಿ ಬಂದಿರ್ತಾರೆ. ಮಾಡಿ ಸಂಬಳ ಕೊಡಲ್ಲೇನ್ರಿ, ಮಾಡಿರಿ ಅಂತಂದರು. 17 ವರ್ಷದಿಂದ, ಗೊತ್ತಿಲ್ಲ. ಆವಾಗ ನಾವೇನು ಮಾಡಿದ್ದೆ, ನನ್ನ ಯೋಗ ನಿನ್ನ ಬ್ರಹ್ಮಾಂಡ ಕೇಳಿ ನಾನು ಹೇಳ್ಕೊಡ್ತೀನಿ ಮಕ್ಕಳಿಗೆ, ಅದನ್ನು ಬಿಟ್ಟು ನೀವು ಖೋ ಆಡಿಸಿ, ಕಬಡ್ಡಿ ಆಡಿಸಿ, ಇಲ್ಲ ಅವ್ರು PT ಮಾಸ್ಟರ್ ಡ್ಯೂಟಿ ಅವರೆಲ್ಲ ಮಾಡ್ತಾರೆ, ಬೇರೆ ಟೀಚರ್ಸ್ ಎಲ್ಲ ಮಾಡಿ ಅಂತಂದು. ಆವಾಗ ಲೈನಲ್ಲಿ ನಿಲ್ಲಿಸಿ ಇದು ಮಾಡಿಸಿ, ಅವ್ರಿಗೆ ಗೊತ್ತಿರೋ, ನಮ್ಗೆ ಅದು ಅಷ್ಟು ಪರ್ಫೆಕ್ಷನ್ ಇದು ಗೊತ್ತಿಲ್ಲ ಅದು. ಆವಾಗ ನಾನೇನು ಮಾಡಿದೆ, ಇಲ್ಲ ಅಂತಂದರೆ ಬೈತಾರೆ, ಸ್ಯಾಲ್ರಿ ಕೊಡಲ್ಲ. ಅದಕ್ಕೋಸ್ಕರ ನಾನು ಮಾಡಿದೆ, ತಪ್ಪಾಗಿ ಮಾಡಿದೆ, ಅವ್ರಿಗೆ ಇರಿಟೇಷನ್ ಆಗಿ ಮಾಡಿದೆ, ಕೇರ್ಲೆಸ್ಸಾಗಿ ಮಾಡಿದೆ. ಆವಾಗ ತೆಗೆದ್ಬಿಟ್ಟು, ಬೇಡ ರೀ ನಿಮ್ದೇನಿದೆ ಯೋಗದಲ್ಲಿ ಅದನ್ನೇ ಹೇಳ್ಕೊಡ್ರಿ, ಇದು ಬೇಡ, ನಿಮ್ಗೆ ಸೆಟ್ ಆಗಲ್ಲ ಅಂತ ಅವರೇ ಹೇಳಿದ್ರು. ಹಾಗಾಗಿ ಈ ರೀತಿ ಜವಾಬ್ದಾರಿಯಿಂದ ತಪ್ಪಿಸ್ಕೋತು ಅಂತಂದರೆ, ನೀವು ನಿಮ್ಮ ಒಂದು ಕೆಲಸವನ್ನು ಪರ್ಫೆಕ್ಟಾಗಿ ಮಾಡ್ತೀರಿ. ನಿಮ್ಮ ಒಂದು ಕೆಲಸವನ್ನು ಪರ್ಫೆಕ್ಟಾಗಿ ಮಾಡಿದ್ರೆ ದುಡ್ಡು ಬರುತ್ತದೆ, ಗೊತ್ತಲ್ಲ. ಇದೇ ಇವತ್ತಿನ ಒಂದು ವಿಶೇಷವಾದಂಥ ಒಂದು ಮನಿ ಸೂತ್ರದ ವಿಚಾರ. ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ತಕ್ಷಣ ಈಡೇರಿಬಿಡುತ್ತೆ. ಆದರೆ ಈ ಕೆಲವೊಂದರ ವಸ್ತುಗಳನ್ನು ಮಲಗುವ ಮುಂಚೆ ದಿಂಬಿನ ಕೆಳಗಡೆ ಇಟ್ಕೊಳ್ಳಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ. ಮತ್ತು ವಿನಯ್ ಯೋಗಿ ಗುರೂಜಿ ಅಂತ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ರೀಲ್ಸ್ ಬರುತ್ತೆ, ಅದರಲ್ಲೂ ಕೂಡ ನೀವು ಜಾಯ್ನ್ ಆಗಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ. ಇನ್ನು ತಕ್ಷಣ ಇಷ್ಟಾರ್ಥಗಳು ಈಡೇರಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಮಲಗುವಂತಹ ಒಂದು ಜಾಗ ಶುದ್ಧವಾಗಿರಬೇಕು, ಗೊತ್ತಲ್ಲ. ತಲೆ ದಿಂಬು ಕೆಳಗಡೆ ಅಥವಾ ಹಾಸಿಗೆ ಕೆಳಗಡೆ. ಯಾಕಂದರೆ ತಲೆ ದಿಂಬು ಕೆಳಗಡೆ ಕೂತಂದ್ರೆ ತಲೆ ದಿಂಬು ಆ ಕಡೆ ಜರುಗಿಸ್ಬೇಕಾದ್ರೆ ಇವ್ರಿಗೆ ಕಾಣುತ್ತೆ, ಮತ್ತು ಬೈತಾರೆ ಕೆಲವೊಂದು ಜನ, ಇದೇನಿದೆ ಮೂಢನಂಬಿಕೆ ಅಂತ. ಆ ಒಂದು ವಸ್ತುವಿನಲ್ಲಿರೋಂಥ ಪವರು, ಅದು ಎನರ್ಜಿ ಬಂದ ಮೇಲೆ ಗೊತ್ತಾಗುತ್ತೆ, ಗೊತ್ತಲ್ಲ. ಏನು, ಭಾಳಷ್ಟು ಜನ ಸಂಕಲ್ಪವನ್ನು ಮಾಡ್ಕೋಬೇಕು. ಏನು ಅಂತಂದರೆ, ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೋಬೇಕು. ಬಿಳಿ ಬಟ್ಟೆ ಅಂತಂದರೆ ಶುಕ್ರ, ಮತ್ತು ಇದರಲ್ಲಿ ತಾವರೆ ಬೀಜ, ಗೊತ್ತಲ್ಲ, ಅಥವಾ ಕಮಲಾಕ್ಷಿ ಬೀಜ ಅಂತಲೂ ಕೂಡ ಕರೀತಾರೆ.
ತಾವರೆ ಬೀಜ, ಕೇವಲ 3 ತಾವರೆ ಬೀಜವನ್ನು ತೆಗೆದುಕೊಂಡು ಬಿಳಿಯ ಒಂದು ವಸ್ತ್ರದ ಒಳಗಡೆ ಹಾಕಬೇಕು. ಈ ವಸ್ತ್ರವನ್ನು ಹಾಕಿ ನೀವೇನು ಮಾಡಬೇಕು ಅಂತಂದರೆ, ಅದರ ಜೊತೆಗೆ ನೀವು ಈ ಬಿಳಿ ವಸ್ತ್ರಕ್ಕೆ ಅಥವಾ ಈ ತಾವರೆ ಬೀಜಕ್ಕೆ ಈ ಶ್ರೀಗಂಧದ ಎಣ್ಣೆಯನ್ನು ಸವರಬೇಕು. ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಶ್ರೀಗಂಧದ ಎಣ್ಣೆ ಅಥವಾ ಶ್ರೀಗಂಧದ ಒಂದು ಪರ್ಫ್ಯೂಮು, ಅದರ ಸ್ಮೆಲ್ಲೇ ಬರಬೇಕು. ಪ್ಯೂರ್ ಇದ್ದರೆ ಒಳ್ಳೆಯದು. ಎಣ್ಣೆ ಇತ್ತು ಅಂತಂದರೆ ಪ್ಯೂರು, ಅದನ್ನು ಸೇಲ್ ಮಾಡ್ತಾರೆ, ಗೊತ್ತಲ್ಲ. ಅದನ್ನು ತೆಗೆದುಕೊಂಡು ನೀವು ಸ್ವಲ್ಪ ಎಣ್ಣೆನ ತೆಗೆದುಕೊಂಡು ಅದರೊಳಗಡೆ ಮುಳುಗಿಸಿ, 3 ಬೀಜವನ್ನು ಮುಳುಗಿಸಿ, ಆಮೇಲೆ ಎತ್ಕೊಂಡು ಬಿಳಿ ಬಟ್ಟೆಯಲ್ಲಿ ಕಟ್ಟಿ, ಅದನ್ನು ನೀವೇನು ಮಾಡಬೇಕು ಅಂತಂದರೆ ಮಲಗುವಂತಹ ಮುಂಚೆ ದಿಂಬಿಗೆ ತಲೆ ಕೊಟ್ಟಾಗ ಅದನ್ನು ಹಾಸಿಗೆ ಕೆಳಗಡೆ ಇಟ್ಬಿಡಿ. ನೀವೇನಾರು ಹಾಸಿಗೆ ಅಕಸ್ಮಾತ್ ಇಲ್ಲ ಅಂತ ದಿಂಬಿನ ಕಡೆ ಇಟ್ಕೊಂಡು, ನೀವು ಹಾಸಿಗೆ ಮೇಲೆ ಮಲ್ಕೊಳ್ಳಲ್ಲ, ಚಾಪೆ ಮೇಲೆ ಮಲ್ಕೋತೀನಿ ಅಂತಂದರೆ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳಿ, ಅಥವಾ ನಿಮ್ಮ ತಲೆಯ ಭಾಗದಲ್ಲಿ ಇಟ್ಕೊಳ್ಳಿ. ಮಲಗೋಕ್ಕಿಂತ ಮುಂಚೆ ತಲೆ ಕೊಟ್ಟಿದ ತಕ್ಷಣ ನಿಮ್ಗೆ ಏನಿದೆ ಆ ಇಷ್ಟಾರ್ಥವನ್ನು ಕೇಳ್ಕೊಂಡು ಮಲ್ಕೊಳ್ಳಿ, ಸಾಕು. ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ಅದು ಮ್ಯಾನಿಫೆಸ್ಟೇಷನ್ ಆಗ್ತಾ ಹೋಗುತ್ತೆ. ಕೆಲವೇ ದಿನಗಳೇ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂತ ಅಂದರೆ ಗೊತ್ತಲ್ಲ. ಇವಾಗ ಎಕ್ಸಾಂಪಲ್ಲು, ಈ ತಕ್ಷಣ ಅಂತ ಅಂದರೆ ನಾಳೆ ಬೆಳಿಗ್ಗೆ ಯಾವುದೊಂದು ದುಡ್ಡು ಬರಬೇಕು, ಏನೋ ಬಂದ್ಬಿಡುತ್ತೆ. ಅಥವಾ ನಿಮ್ದು ಯಾವುದೊಂದು ಕೋರ್ಟ್ ಕಚೇರಿ, ಅದು ನಿಧಾನ ಆಗೇ ಆಗುತ್ತೆ, ಅದು ಪ್ರಕೃತಿ ನಿಯಮ. ಅಥವಾ ನೀವೊಂದು ಬೆಳೆ ಹಾಕಿದ್ರೆ ಅದು 3 ತಿಂಗಳಾದಮೇಲೆ ಬರೋದು, ಬೆಳೆ ತುಂಬ ಸಮೃದ್ಧಿಯಾಗಿ ಬರುತ್ತೆ, ಅದು 3 ತಿಂಗಳಾದಮೇಲೆ ಬರುತ್ತೆ. ಇವಾಗ ನಾನು ತುಂಬ ಎಕ್ಸಾಂಪಲ್, ನಾಳೆ ರಿಸಲ್ಟ್ ಬರಲಿ ಅಂದರೆ ಅದಾಗಲ್ಲ, ಅದು ರಿಸಲ್ಟ್ ಬಂದಾಗ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಆ ಥರ ಅದನ್ನು ಮಾಡ್ಕೊಳ್ಳಿ. ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಸಾಲದವರು ಮನೆ ಹತ್ರ ಬರ್ತೀನಿ ಗಲಾಟೆ ಮಾಡ್ತೀನಿ ಅಂತ ಇದ್ದಾರೆ, ಡಿಕ್ಕೆ ತೋಚ್ತಾ ಇಲ್ಲ, ಏನು ಮಾಡೋದು ಗುರುಗಳೇ ಅಂತಾರೆ. ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಇನ್ನು ಕೆಲವರು ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಆದರೆ ಗುರುಗಳೇ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಸೈಟ್ ತೊಗೊಳಕ್ಕಾಗಿಲ್ಲ, ಮನೆ ಕಟ್ಟೋಕ್ಕಾಗಲ್ಲ, ಮಕ್ಕಳು MBA ಅದು ಇದು ಏನೇನೋ ಮಾಡಬೇಕು ಅಂತಂದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ, ಅದಿಲ್ಲ. ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಮ್ಮ ಮಕ್ಕಳಿಗೆ ಮದುವೆ ಮಾಡಬೇಕು. ಮತ್ತು ನಾವು ಚಿಕ್ಕ ವಯಸ್ಸಿಂದ ಬೆಳೆಸಿರುವಂಥ ಕೆಲವೊಂದಾರು ನಮ್ಮ ರಿಲೇಟಿವ್ಸ್ಗೆ ಬುದ್ಧಿ ಹೇಳ್ತಾರೆ, ಈ ಜೀವನದಲ್ಲಿ ಮುಂದೆ ಬಂದರು ದುಡ್ಡು ಸಂಪಾದನೆ ಮಾಡೋಂಥದ್ದು. ಇವಾಗ ಅವರೆಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರ್ ಗೀರೆಲ್ಲ ತೆಗೆದುಕೊಂಡು ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ. ಬುದ್ಧಿ ಹೇಳಿದಿರೋಂಥ ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳೇ, 20 ವರ್ಷದಿಂದ ಹಂಗೆ ಇದ್ದೀವಿ ನಾವು, ಏನು ಇಂಪ್ರೂವ್ಮೆಂಟೇ ಆಗ್ತಾಯಿಲ್ಲ ಅಂದರೆ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ, ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ 3 ಅಮಾವಾಸ್ಯೆ ಕಳೆದು 6 ತಿಂಗಳಲ್ಲಿ ಬಗೆಹರಿದು ಬಿಡುತ್ತೆ, ಸಾಲ ತೀರೋಗ್ಬಿಡುತ್ತೆ. ಎಷ್ಟೊಂದು ದಿನ ಸೈಟು ಮನೆಯೆಲ್ಲ ತೆಗೆದುಕೊಂಡಿದ್ದಾರೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಅದ್ಭುತವಾದಂಥ ಒಂದು ಯಂತ್ರ. ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು, ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ. ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಕ ಗಿತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇದನ್ನು ಇಟ್ಟರೆ ಸಾಕು, ಕೆಲಸ ಆಗುತ್ತೆ. ದೇವ್ರ ಮೇಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಅದೆಲ್ಲ ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಅಷ್ಟು ಅದ್ಭುತವಾದಂಥ ಒಂದು ಯಂತ್ರ. ಹಿಂದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ, ಈಗಲೂ ಕೂಡ ಆಗ್ತಾಯಿದೆ, ಇನ್ನು ಮುಂದಕ್ಕೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ. ಅದೆಲ್ಲ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು. ಸಾಮಾನ್ಯವಾದಂಥವರು ಇದನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಅದೆಲ್ಲ ಇದು ಅದ್ಭುತವಾದಂಥ ಒಂದು ಯಂತ್ರ, ಅದೇ ಅಷ್ಟಲಕ್ಷ್ಮಿ ಯಂತ್ರ. ಈ 3 ಕಮಲಾಕ್ಷಿ ಬೀಜವನ್ನು ಇದು ನೀವು ಎಲ್ಲಿವರೆಗೂ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೋ ಅಲ್ಲಿವರೆಗೂ ಆ 1 ಗಂಟು ಅಲ್ಲೇ ಇರಲಿ. ಆಮೇಲೆ ಏನು ಮಾಡಿ, ಆ ಇಷ್ಟಾರ್ಥ ಚಿಕ್ಕದು ಕೊಡ್ಕೊಳ್ಳಿ, ಬೇಗ ಕೆಲಸ ಆಗಿಬಿಡುತ್ತೆ. ದೊಡ್ಡದು ಸ್ವಲ್ಪ ನಿಧಾನ ಆಗುತ್ತೆ. ಬಟ್ ಏನು ಅಂತಂದರೆ ನೀವು ನಿಜವಾದಂಥ ಒಂದು ಶ್ರೀಗಂಧದ ಎಣ್ಣೆ ಸಿಕ್ಬಿಡ್ತು ಅಂದರೆ ತಕ್ಷಣ ಆಗುತ್ತೆ, ಅದಲ್ಲ. ಅದನ್ನು ಹೆಂಗಾದ್ರೂ ಮಾಡಿ ಅದನ್ನು ತಂದುಕೊಳ್ಳಿ. ನಿಮ್ಗೇನಂತಂದರೆ ಸಣ್ಣ ಪುಟ್ಟದ್ದು ತಕ್ಷಣ ಆಗಿಬಿಡುತ್ತೆ, ಕೆಲಸ ಆಗುತ್ತೆ. ನಾಳೆ ಬೆಳಗ್ಗೆ ದುಡ್ಡು ಕೊಡಬೇಕು ಅಥವಾ ಏನೋ ಮಾಡಬೇಕು, ಯಾವುದೋ ಬಿಸ್ನೆಸ್ ಆಗಬೇಕು ಅಥವಾ ಇನ್ನೇನೋ ಒಂದು ಚೆನ್ನಾಗಿ ಆಗಬೇಕು, ಇನ್ನೇನೋ ಕೆಲಸ ಆಗಬೇಕು, ಪಟ್ಟಂತ ಆಗಿಬಿಡುತ್ತೆ ಅಲ್ಲ. ಈ ಒಂದು ತಂತ್ರವನ್ನು ಯಾವುದೋ ಒಂದು ಹೆಣ್ಣನ್ನು ನೋಡಬೇಕು, ಆ ಹೆಣ್ಣು ಮದುವೆ ಆಗೋದಕ್ಕೆ ಒಲಿಬೇಕು ನನಗೆ. ಯಾಕಂದರೆ ಫೋಟೋದೆಲ್ಲ ನೋಡಿದ್ವಿ, ಫಸ್ಟು ಕೇಳಿದ್ವಿ, ರಿಜೆಕ್ಟ್ ಮಾಡಿದರು. ಇವಾಗ ಅವ್ರ ಮನೆಯವರು ಬನ್ನಿ ಅಂತ ಹೇಳಿದ್ದಾರೆ, ಹುಡುಗಿ ಒಪ್ಕೋತು ಅಂತಂದರೆ ಮದುವೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನು ಮಾಡಲಿ ಅಂತ ಕೇಳಿದ್ರು. ಆವಾಗ ಈ ಒಂದು ತಂತ್ರವನ್ನು ಹೇಳಿದ್ದೆ. ನೈಟ್ ಇಟ್ಕೊಂಡು ಮಲ್ಕೊಂಡಿದ್ದೆ, ಆ ಹುಡುಗಿ ಒಪ್ಪಿರಲಿಲ್ಲ. ಆದರೂ ಕೂಡ ಏನೋ ಹುಡುಗನ ನೋಡಿ ಒಪ್ಕೋಬೋದನಂತ ಅವ್ರಿಗೂ ಒಂದು ಅರಮನಸ್ಸು, ಇವರು ಆಗುತ್ತೋ ಇಲ್ವೋ ಅಂದ್ಕೊಂಡಿದ್ದು. ಅದು ಇಟ್ಕೋತು, ಅದು ಹುಡುಗಿ ನೋಡ್ಬಿಟ್ಟು ಒಪ್ಕೊಂಡೆ. ಒಂದು ಫಸ್ಟ್ ಸರಿ ರಿಜೆಕ್ಟ್ ಮಾಡಿತ್ತಂತೆ, ಸೆಕೆಂಡ್ ಸರಿ ಪಟ್ ಅಂತ ಕೆಲಸ ಆಗ್ಬಿಡುತ್ತೆ.
ಅದಕ್ಕಿಂತ ಮುಂಚೆ ನಾನು ಹೇಳಿದ್ದೆ ಈ ತಂತ್ರನ ಅವ್ರು ಇಟ್ಕೊಂಡಿದ್ರು. ಆ ಹುಡುಗಿ ಇಲ್ಲ ಅಂತಿದ್ದು ಹುಡುಗಿ ಮದುವೆ ಆಗಿದೆ. ಈ ಮದುವೆ ಆಗಿ 2 ವರ್ಷಕ್ಕೆ ತುಂಬ ಚೆನ್ನಾಗಿದ್ದಾರೆ, ಒಂದು ಮಗು ಇದೆ, ತುಂಬ ಚೆನ್ನಾಗಾಗಿದ್ದಾರೆ. ಹಾಗಾಗಿ ಈ ಒಂದು ತಂತ್ರ ತುಂಬ ಅಂದರೆ ತುಂಬ ವರ್ಕ್ ಆಗುತ್ತೆ, ತಕ್ಷಣ ಈಡೇರುತ್ತೆ. ಇದೆಲ್ಲ ನಾನು ಹೇಳಿರುವಂಥದ್ದು ಅನುಭವದ ಒಂದು ಮಾತು. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ಗೊತ್ತಲ್ಲ. ಅದಕ್ಕೆ ಆಮೇಲೆ ನೀವು ವಿಶೇಷವಾಗಿ ಈ ಒಂದು ತಂತ್ರವನ್ನು ಮಿಸ್ ಮಾಡದೆ ಮಾಡಿಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ.